ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಕಳಂಕ ತರುತ್ತಿರುವ ಕಿಡಿಗೇಡಿಗಳಿಗೆ ಹೇಳಿ, ಈ ಕ್ಷೇತ್ರ ಧರ್ಮಸ್ಥಳ ಸ್ವಾಮಿ ಮಂಜುನಾಥ ಸ್ವಾಮಿಗೆ ಕಳಂಕ ತರುತ್ತಿರುವ ಕಿಡಿಗೇಡಿಗಳಿಗೆ ಹೇಳಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ವೇದಿಕೆಗೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾದಿಗಳ ವೇದಿಕೆಗೆ ಧರ್ಮಸ್ಥಳಕ್ಕೆ ಕಳಂಕ ತರುತ್ತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿರ್ತಕ್ಕಂಥ ಕಿಡಿಗೇಡಿಗಳನ್ನು ಮೊದಲು ಗಲ್ಲಿಗೆ ಹಾಕ್ಬೇಕು. ಅವ್ರನ್ನ ಇವತ್ತು ನಮ್ಮ ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆ ಇದೆ. 7 ಕೋಟಿ, ಅದರಲ್ಲಿ 6 ಕೋಟಿ ಜನ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಬದುಕ್ತಾ ಇದ್ದೀವಿ. ಜನ ಜಮೀನು ಇಲ್ದಿರೋರು, ಮನೆ ಇಲ್ದಿರುವಂಥವ್ರು ಎಲ್ರಿಗೂ, ನಿರುದ್ಯೋಗಿಗಳಿಗೆ ಆಧಾರನೇ ಕೊಡ್ತಾ ಇಲ್ಲ. 2 ಲಕ್ಷ 3 ಲಕ್ಷ ಹಣ ಕೊಡ್ತಾ ಇದೆ. ಯಾವ ಸರ್ಕಾರನೇ ಬಂದರೂ ಏನು ಮಾಡೋಕ್ಕಾಗೋದಿಲ್ಲ ಅಂತ ಒಂದು ಇದನ್ನು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೌಜನ್ಯಗಳ ಬಗ್ಗೆ ಅದು ಒಳ್ಳೆಯದೇ, ಅದು ನ್ಯಾಯ ಕೊಡಿಸ್ಬೇಕಷ್ಟೇ. ಅದು ನ್ಯಾಯ ಮಾಡಲೇಬೇಕು. ಹೆಗ್ಗಡೆಯವರು ಅದ್ರ ಬಗ್ಗೆ ತೀರ್ಮಾನ ಕೊಡಬೇಕು. ಜೊತೆಗೆ ಇವತ್ತೇನಪ್ಪ ಅಂತಂತಂದರೆ, ಇವತ್ತು ಮಂಡ್ಯದಲ್ಲಿ ಇತಿಹಾಸ ಸೃಷ್ಟಿಯಾಗಿದೆ. ಇದಕ್ಕೆ ಕಾರಣ ಕಿಡಿಗೇಡಿಗಳು ಮಾಡ್ತಿರ್ತಕ್ಕಂಥ ಕಾರಣ. ಈ ಕಿಡಿಗೇಡಿಗಳನ್ನು ಮಟ್ಟ ಹಾಕಬೇಕು. ನಮ್ಮ ಹಿಂದುತ್ವ ಉಳಿದರೆ ಮಾತ್ರ ನಮ್ಮ ಬದುಕಲು ಸಾಧ್ಯ. ಧರ್ಮಸ್ಥಳದ ಅಂತಂದಾಗ ಅದ್ರ ಹೆಸರೇ ಮಹತ್ವ ಹೊಂದಿದೆ. ಆ ಮಹತ್ವ ಉಳಿಬೇಕು. ನಾವು ಹಿಂದೂಗಳು ಎಚ್ಚೆತ್ತಬೇಕು. ಇವತ್ತೇ ಈ ಕ್ಷೇತ್ರಕ್ಕೆ ಒಳ್ಳೆ ನಾಮಕರಣ ಮಾಡಿ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಜೊತೆಗೆ ಗೃಹ ಸಚಿವರು ಕಠಿಣವಾದ ಕ್ರಮ ಕೈಗೊಂಡು ಅಂಥ ನೀಚರನ್ನು ಕಲ್ಲಿಗೇರಿಸಿ ಅವನ ಮುಸುಡಿ ಮುಖಬೋಡ ಹಾಕಬಂದ ಅವನ ಮೊದಲು ಗಲ್ಲಿಗೆ ಹಾಕ್ಬೇಕು. ಅವನ್ನ ಸ್ವಾಮಿ ಅದು ಸತ್ತಿರೋರು, ನೀರು ಬೀಸಿ ಸತ್ತಿದ್ದಾರೋ ಅಥವಾ ಏನಾಗಿ ಸತ್ತಿದ್ದಾರೋ ಅವರೆಲ್ಲರೂ ತಗೋ ಊಳು ಹಾಕ್ತಾರೆ. ಅಲ್ಲೇ ಬೀಳೋಕ್ಕಾಗುತ್ತಾ? ಅದು ಊಟ ಹಾಕಿರ್ತಾರೆ. ಅದನ್ನೇ ಇವರು ಇದು ಮಾಡ್ಕೊಂಡು ಅವ್ರ ಹೆಗ್ಗಡೆಯವ್ರ ಮೇಲೆ ಕೋಪ ಮಾಡ್ಕೊಂಡು ಮಾಡಿದ್ರು. ಇದು ದುರುದ್ದೇಶ ಅಂತ ಹೇಳ್ತೀನಿ. ಇವತ್ತೇನು ನಮ್ಮ ಧರ್ಮಸ್ಥಳದ ಮಂಜುನಾಥನ ಮೇಲೆ ಒಂದು ಷಡ್ಯಂತ್ರನೇ ಅಂತ ಹೇಳ್ಬೋದು. ಯಾಕಂದರೆ 16 ಕಡೆ ಇವಾಗ ಏನು ಅಗದಿದ್ದಾರೆ, ಅದರಲ್ಲಿ ಒಂದೇ ಒಂದು ಕಳೆಬರ ಸಿಕ್ಕಿದೆ. ಆ ಕಳೆಬರ ಕೂಡ ಅಪರಾಧಿ ಏನು ಅಪರಾಧನೆ ಮಾಡಿದ್ದಾನೆ, ಆ ಕಳೆಬರ ಅಲ್ಲ. ದಯಮಾಡಿ ನಾನು ಪೊಲೀಸ್ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡೋಕ್ಕೆ ಬಯಸೋದೇನೆಂದರೆ, ದಯಮಾಡಿ ಯಾವನು ನಾನು 100 ಹೆಣ ಊತಿದ್ದೀನಿ ಅಂತಂದು ಹೇಳೋವನೇ ಫಸ್ಟು ಅವನಿಗೆ ಸರಿಯಾಗಿ ವರ್ಕೌಟ್ ಮಾಡಿದ್ರೆ ಸತ್ಯಾಸತ್ಯತೆಗಳು ಹೊರಗೆ ಬರ್ತದೆ. ಇದೊಂದೇ ಅಲ್ಲ, ಇದನ್ನು ಕೇಂದ್ರ ಸರ್ಕಾರದ ಪ್ರಾಮಾಣಿಕ ತನಿಖೆಗೆ ಒಳಪಡಿಸುವಂಥದ್ದಾಗಲಿ. ಧರ್ಮಸ್ಥಳದ ಮಂಜುನಾಥನ ಸ್ವಾಮಿಯ ಹೆಸರಿನಲ್ಲಿ ಏನು ಗ್ರಾಮೀಣಾಭಿವೃದ್ಧಿ ಸಂಘ ಸಂಸ್ಥೆಯನ್ನು ಕಟ್ಟಿಕೊಂಡು ಒಂದು ರಾಜ್ಯ ಸರ್ಕಾರ ಮಾಡುವಂಥದ್ದನ್ನ 10 ಬ್ಯಾಂಕ್ಗಳು ಮಾಡುವಂಥ ಕೆಲಸನ ವೀರೇಂದ್ರ ಹೆಗ್ಗಡೆಯವರು ಒಂದು ಸಂಸ್ಥೆಗಳು ಇವತ್ತು ಮಾಡ್ತಾಯಿವೆ. ಸಮಾಜಮುಖಿಯಾಗಿ ಬದುಕ್ತಾ ಇದೆ. ಸಮಾಜಮುಖಿ ಚಿಂತನೆ ಇಟ್ಕೊಂಡು ಜನರ ಅಭಿವೃದ್ಧಿಗೋಸ್ಕರ ಒಂದು ಶ್ರಮವಹಿಸಿ ಕಡಿಮೆ ಬಡ್ಡಿ ದರದಲ್ಲಿ ಹೆಣ್ಣುಮಕ್ಕಳಿಗೆ ಇವತ್ತು ಹಳ್ಳಿಯಲ್ಲಿ ಕೂಡ ಆ ಸಂಸ್ಥೆಯಿಂದ ನೆರವನ್ನು ಪಡ್ಕೊತಾ ಇದ್ದಾರೆ. ಅಂಥ ಒಂದು ಸಂಸ್ಥೆಯನ್ನು ಎಲ್ಲೋ ಒಂದು ಕಡೆ ಮುಚ್ಚಾಕುವಂಥ ಹುನ್ನಾರ ಇರ್ಬೋದು ಅಂತ ನನಗಾದರೂ ಅನ್ನಿಸ್ತದೆ. ಸೌಜನ್ಯ ಸಹೋದರಿ ಏನಿದೆ, ಆ ಹೆಣ್ಮಗು ಸಾವಿಗೆ ಯಾರು ತಪ್ಪಿತಸ್ಥರಿದ್ರೆ ಅದಕ್ಕೆ ಶಿಕ್ಷೆ ಆಗಲಿ, ಅದರಲ್ಲಿ 2 ಮಾತಿಲ್ಲ. ಈಗೇನು 100 ಊತಿಡಿದ್ದೀನಿ ಅಂತಂದ 16 ಜಾಗನೂ ನಾವು ತೆಗೆದರೂ ಕೂಡ ನಮಗೆ ಕಳೆಬರಗಳು ಸಿಗಲಿಲ್ಲ ಅಂದಾಗ ನಾವು ವ್ಯಕ್ತಿನ ಯಾಕೆ ಇವರು ಬಿಂಬಿಸ್ತಾ ಇದ್ದಾರೆ, ಯಾಕೆ ಇವ್ನು ಸಪೋರ್ಟ್ ಕೊಡ್ತಾ ಇದ್ದಾರೆ? ಈ ಕೂಡಲೇ ರಾಜ್ಯ ಸರ್ಕಾರ ಕಠಿಣವಾದ ನಿರ್ಧಾರ ತಗೊಂಡು ಆ ವ್ಯಕ್ತಿಗೆ ಸರಿಯಾದ ಶಾಸ್ತಿ ಮಾಡಿ ಟಾರ್ಗೆಟ್ ಮಾಡಿದರೆ ಅಥವಾ ವರ್ಕೌಟ್ ಮಾಡಿದರೆ ಪ್ರಾಮಾಣಿಕವಾದ ವಿಚಾರ ಹೊರಗೆ ಬರ್ಬೋದು ಅಂತ ನನಗನ್ಸುತ್ತೆ. ಸರಿಸುಮಾರು 12 ವರ್ಷದ ಹಿಂದ್ಗಡೆ ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದಿದೆ ಅಂತ ಕೂಡ ನೆನ್ನೆ ಹಲವಾರು ನಿಮ್ಮಂಥ ಮಾಧ್ಯಮ ಮಿತ್ರರು ಬಿತ್ತರಿಸುವಂಥ ಕೆಲಸ ಮಾಡಿದ್ದಾರೆ. ಅದರ ನಿಟ್ಟಿನಲ್ಲಿ ಎಲ್ಲೋ ಇಲ್ಲಿ ಹೊರ ದೇಶದಿಂದ ಏನೋ ಒಂದು ಷಡ್ಯಂತ್ರ ನಡೀತಾ ಇರ್ಬೋದು. ಆ ಮಟ್ಟಿಗೆ ನಮ್ಮ ಹಿಂದೂ ಧರ್ಮವನ್ನು ಟಾರ್ಗೆಟು, ನೀವು ಶನಿ ಸಿಂಗಾಪುರ ಇರ್ಬೋದು, ನಮ್ಮ ಇಶಾ ಫೌಂಡೇಶನ್ ಇರ್ಬೋದು, ನಮ್ಮ ಅಯ್ಯಪ್ಪ ಸ್ವಾಮಿ ಇರ್ಬೋದು, ನಮ್ಮ ಧರ್ಮದ ಮೇಲೇ ಈ ದೌರ್ಜನ್ಯ ನಡೀತಾ ಇರೋದು. ಅದು ನನ್ನ ಧರ್ಮದ ಮಕವಾಡ ಹಾಕೊಂಡ ವ್ಯಕ್ತಿಗಳು ಅನ್ನೋದಂದರೆ ಭಾಳ ಅಸಹ್ಯ ಉಂಟಾಗ್ತದೆ. ದಯಮಾಡಿ ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು. ಏನು ಕಳೆದ 2 ತಿಂಗಳಿನಿಂದ ಸಹೋದರಿ ಸೌಜನ್ಯಳ ಒಂದು ಅತ್ಯಾಚಾರ ಪ್ರಕರಣವನ್ನು ಧರ್ಮಸ್ಥಳ ಮತ್ತು ಮಂಜುನಾಥ ಸ್ವಾಮಿಗೆ ಲಿಂಕ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಅದರ ವಿರುದ್ಧ ಒಂದು ಬೃಹತ್ ಹೋರಾಟವನ್ನು ಇವತ್ತು ಮಂಡ್ಯದಲ್ಲಿ ಮಾಡ್ತಾ ಇದ್ದೀವಿ. ಸಹೋದರಿ ಸೌಜನ್ಯಳಿಗೆ ನ್ಯಾಯ ಸಿಗಲೇಬೇಕು. ಆಕೆ ಮೇಲೆ ಅತ್ಯಾಚಾರ ಮಾಡಿರುವಂಥ ದುರುಳರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಆಗ್ರಹವನ್ನು ಮಾಡ್ತೀವಿ. ಅದೇ ರೀತಿ ಈ ಒಂದು ಇನ್ಸಿಡೆಂಟನ್ನು ಧರ್ಮಸ್ಥಳ ಹಿಂದೂಗಳ ನಂಬಿಕೆಯ ಒಂದು ಕ್ಷೇತ್ರ, ಸುಮಾರು 1000 ಇತಿಹಾಸ ಇರುವಂಥ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಮತ್ತು ಹಲವಾರು ಜನಪರ ಯೋಜನೆಗಳನ್ನು ಮಾಡ್ತಾ ಇರುವಂಥ ವೀರೇಂದ್ರ ಹೆಗ್ಗಡೆಯವರು ಇವತ್ತು ನಮ್ಮ ರಾಜ್ಯದಲ್ಲಿ 50 ಲಕ್ಷ ಮಹಿಳೆಯರು ಇವತ್ತು ಸ್ವಾವಲಂಬಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಪರೋಕ್ಷವಾಗಿ 2 ಕೋಟಿ ಜನ ಅದರಿಂದ ಜೀವನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಗ್ರಾಮೀಣ ಅಭಿವೃದ್ಧಿ ಹೆಸರಿನಲ್ಲಿ
ಇವತ್ತು ಹಳ್ಳಿಗಳ ಅಭಿವೃದ್ಧಿ ಇರ್ಬೋದು, ಹಾಲು ಉತ್ಪಾದಕ ಸಂಘಕ್ಕೆ ಸಹಾಯಧನ ಇರ್ಬೋದು, ಶಾಲೆಗಳಿಗೆ ಪೀಠೋಪಕರಣ ಇರ್ಬೋದು, ಹಾಗೆ ಸಂಚಾರಿ ಆಸ್ಪತ್ರೆ ಇರ್ಬೋದು, ವಾತ್ಸಲ್ಯ ಯೋಜನೆಯಲ್ಲಿ ಮನೆಗಳಿರ್ಬೋದು, ಹಾಗೆ 20,000 ಜನಕ್ಕೆ ಮಾಶಾಸನ ಇರ್ಬೋದು. ಇಂತಹ ನೂರಾರು ಸಾಮಾಜಿಕ ಕಾರ್ಯ ಮಾಡ್ತಾ ಇರುವಂಥ ವೀರೇಂದ್ರ ಹೆಗ್ಗಡೆ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಹಿಂದೂ ವಿರೋಧಿಗಳು ಇದು ಹಿಂದೆ ಒಂದು ಅಂತಾರಾಷ್ಟ್ರೀಯ ಜಾಲ ಇದೆ. ಮೊದಲು ಶ್ರೀ ಸಿಂಗ್ಲಾಪುರವನ್ನು ಟಾರ್ಗೆಟ್ ಮಾಡಿದರು, ಆಮೇಲೆ ಶಬರಿಮಲೆ ಟಾರ್ಗೆಟ್ ಮಾಡಿದರು, ಆಮೇಲೆ ಈಶಾ ಫೌಂಡೇಶನ್ ಟಾರ್ಗೆಟ್ ಮಾಡಿದರು. ದೇಶದ ಹಲವಾರು ಸಾಧು ಸಂತರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾವ ಫಂಡಿಂಗ್ ಇವತ್ತು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇದೆ, ಇದರ ತನಿಖೆಯನ್ನು ಕೇಂದ್ರ ಸರ್ಕಾರ ಮಾಡಬೇಕು. NIA ಅಡಿಯಲ್ಲಿ ಇದರ ಮೇಲೆ ಒಂದು ತನಿಖೆ ಆಗಬೇಕು. ಇದರಿಂದ ಯಾರ್ಯಾರಿದ್ದಾರೋ ಎಲ್ಲರ ಮೇಲೆ ಕಾನೂನು ಕ್ರಮ ಆಗಬೇಕು ಅನ್ನುವಂಥ ಆಗ್ರಹವನ್ನು ಇವತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಹಿಂದೂ ಸಂಘಟನೆ ಕಾರ್ಯಕರ್ತರು ಮತ್ತು ಭಕ್ತಾದಿಗಳು ಸೇರಿ ಮಾಡ್ತಾ ಇದ್ವಿ. ಇವತ್ತು ನಾವು ನೋಡ್ತಾ ಇದ್ದೀರಿ, ಸುಮಾರು 5,000ಕ್ಕೂ ಹೆಚ್ಚು ಜನ ಇವತ್ತು ಸ್ವಯಂ ಪ್ರೇರಿತ ಬಂದಿದ್ದಾರೆ. ಇದು ನಿಲ್ಲದಿದ್ದಲ್ಲಿ ಇದರ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ತೀವ್ರಗತಿಯಲ್ಲಿ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಬಜರಂಗ ಸೇನೆ ಕೊಡ್ತಾ ಇದೆ.